ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾರ್ಟ್ 4 ವೀಡಿಯೋಗೆ ಎಲ್ರಿಗೂ ವೆಲ್ಕಮ್. ಸೊ ಇದು ಸಂಡೇ ಈವ್ನಿಂಗ್ ನಾವೆಲ್ಲ ಜಾತ್ರೆಗೆ ಹೊಂಟಿದ್ವಿ ಅಂತ ಹೇಳಿದೆ. ಸೊ ಇಲ್ಲಿ ನಾನು ಕಾಫಿ ಮಾಡ್ತಿದ್ದೆ, ಎಲ್ಲರೂ ಕಾಫಿ ಕುಡ್ಕೊಂಡು ಜಾತ್ರೆಗೆ ಹೊರಟ್ವಿ. ಜಾತ್ರೆಗೆ ನಮ್ಮ ಅಜ್ಜಿಯವ್ರ ಅಕ್ಕ ಮತ್ತು ನಮ್ಮ ಅಜ್ಜಿ, ನಮ್ಮ ಅಪ್ಪ, ಅಮ್ಮ, ನಮ್ಮ ಅಕ್ಕ, ನಾನು ಹೋಗ್ತಿದ್ದೀವಿ. ನಮ್ಮ ತಾತ ಬರಲಿಲ್ಲ, ಯಾಕಂದರೆ ದನ ಎಲ್ಲ ಇತ್ತಲ್ವ ಮನೆ ಹತ್ರ, ಅದಕ್ಕೋಸ್ಕರ ಬರೋಕ್ಕಾಗಲ್ಲ ಅಂತ ಅವ್ರು ಬರಲಿಲ್ಲ. ಕರೆದು ಬಟ್ ಬರಲಿಲ್ಲ. ಆ್ಯಂಡ್ ನಾವು ಹೋಗ್ಬೇಕಾದ್ರೆ ಇನ್ನೂ ತೇರು ಅವಾಗ ಹೋಗ್ತಿತ್ತು, ನಮ್ಮ ಊರಿನ ತೇರು. ಸೊ ನೀವು ಆರತಿ ಎಲ್ಲ ಎತ್ಕೊಂಡು ಹೋಗ್ಬೇಕಾರೆ ಆ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ಈಗ ನಾವು ರೀಚ್ ಆದ್ವಿ. ಅವರೆಲ್ಲ ಹೇಳ್ತಿದ್ರು ಇಷ್ಟು ದೂರ ಇದೆ, ನೀವು ಹೆಂಗೆ ನಡ್ಕೊಂಡು ಬಂದ್ರಿ ಅಂತ. ಸೊ ಇಲ್ಲಿಂದನೇ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಕಾಣ್ತಿದೆ, ನೀವು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ. ನೈಟ್ ಹೊತ್ತು ನಾವು ಯಾವತ್ತೂ ಬಂದಿರಲಿಲ್ಲ ಜಾತ್ರೆಗೆ. ಇಲ್ಲ ಬೆಳಗ್ಗೆ ಬರ್ತಿರ್ಲಿಲ್ಲ, ಮಧ್ಯಾಹ್ನದ ಹೊತ್ತು ಬರ್ತಿದ್ವಿ. ಆ್ಯಂಡ್ ರಾತ್ರಿ ಬಂದಿದ್ದಕ್ಕೆ ಜಾಸ್ತಿ ಜನ ಕೂಡ ಯಾರೂ ಇರಲಿಲ್ಲ, ಕಮ್ಮಿ ಜನನೇ ಇದ್ದರು. ಆ್ಯಂಡ್ ಲೈಟಿಂಗ್ಸು ಆ್ಯಂಡ್ ದೇವ್ರದ್ದೆಲ್ಲ ಏನಂತಾರೆ ಆ ಥರ ಏನಂತಾರೋ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮೂರಲ್ಲಿ ಕೂಡ ಆಗ್ತಿದ್ರು ಅದನ್ನು ದೇವಸ್ಥಾನದ ಹತ್ರ. ಸೊ ಬಂದ್ವಿ, ರೀಚ್ ಆದ್ವಿ ಊರಿಗೆ. ಇದು ಸೇಮ್ ನಾವು ಏನು ಆರತಿ ಹೊತ್ಕೊಂಡು ಊರಿಗೆ ಬರ್ತೀವಲ್ಲ, ಸೇಮ್ ಅದೇ ಊರು ಇದು. ಇಲ್ಲೇ ಜಾತ್ರೆ ಎಲ್ಲ ನಡೆಯೋದು. ದೇವ್ರಿಗೆ ನಾವು ಕಾಯಿ ಹೂವು ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಪೂಜೆ ಮಾಡಿಸ್ಕೊಂಡು ತೇರ್ತದ ಕಾಯಿ ಎಲ್ಲ ಹೊಡ್ಸ್ಕೊಂಡು ತೊಗೊಂಡು ಹೋಗೋಣ ಅಂತ. ಸೊ ಹಾಗೆ ಇಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ನಿಲ್ಲಿಸೋದು ಅಂತ ನೋಡ್ತಿದ್ರು. ಆ್ಯಂಡ್ ಸ್ವಲ್ಪ ಜನ ಕಮ್ಮಿ ಇದ್ದರು, ಯಾಕಂದರೆ ನೈಟ್ ಹೊತ್ತಲ್ವ, ಎಲ್ಲರೂ ಮಧ್ಯಾಹ್ನನೇ ಬಂದು ಹೋಗಿರ್ತಾರೆ. ಯಾಕಂದರೆ ಮಧ್ಯಾಹ್ನ ಸೊ ಕಾಟ್ ವೀಲ್ ಆ ಥರ ಎಲ್ಲ ಆಟಾಡೋದೆಲ್ಲ ಇರುತ್ತೆ. ಸೊ ಮಕ್ಕಳೆಲ್ಲ ಆಟ ಆಡ್ತಾರಲ್ವ, ಅದಕ್ಕೋಸ್ಕರ. ಸೊ ನೈಟ್ ಹೊತ್ತೇನು ಅಷ್ಟೊಂದು ಜನ ಇರಲಿಲ್ಲ, ಒಂದು 15-20% ಜನ ಇದ್ದರು ಅಷ್ಟೇ. ನಿಜವಾಗ್ಲೂ ಆವಾಗಲೇ ಚೆನ್ನಾಗಿದ್ದು, ಯಾಕಂದರೆ ಮಧ್ಯಾಹ್ನದ ಹೊತ್ತು ಹೋದರೆ ಗಜಿಬಿಜಿ ಇರುತ್ತೆ, ಬಿಸಿಲಿರುತ್ತೆ, ಏನೂ ನೋಡೋಕ್ಕೆ ಆಗೋಲ್ಲ. ಇಲ್ಲಾಂದರೆ ತಂಪಾಗಿ ನೋಡಿದ್ರಲ್ಲ, ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಕೇಳೋದಕ್ಕೆ 2 ಕಿವಿ ಸಾಕಾಗಲ್ಲ, ಅಷ್ಟೊಂದು ಸಾಂಗ್ಸು ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು. ಇಲ್ಲಿ ಸ್ವಲ್ಪ ಪೂಜೆ ಸಾಮಾನು ತೊಗೋತಿರೋ, ಅಂದರೆ ಗಂಧ ಕಡ್ಡಿ ಅದೆಲ್ಲ ನಾವು ತಂದಿರಲಿಲ್ಲ, ಅದಕ್ಕೋಸ್ಕರ. ಇವರೇ ಮೇನ್ ದೇವರು, ತಾಯಿ ಶ್ರೀ ಕೆಂಪಮ್ಮ ದೇವಿಯವರು. ಈ ದೇವರು ಸಖತ್ತು ಪವರ್ಫುಲ್ ಇದೆ. ಈ ದೇವ್ರನ್ನ ಬೆಂಗಳೂರುವರೆಗೂ ಕರೆಸ್ಕೋತಾರೆ. ಸೊ ಸಖತ್ ದೇವ್ರ ಗುಡಿಲಿರೋದು ಅದು ಮೇನ್ ದೇವರು. ಆ್ಯಂಡ್ ಈ ದೇವರು ಬಂದು ಮೆರವಣಿಗೆ ಮಾಡ್ತಾರಲ್ಲ, ಲಾಸ್ಟ್ ವ್ಲಾಗಲ್ಲಿ ಆರತಿ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಆ ವ್ಲಾಗಲ್ಲಿ ಇದ್ದಿದ್ದ ದೇವರು ಇವರು. ಅಂದರೆ ದೇವ್ರು ಒಂದೇ. ಸೊ ಒಂದು ದೇವರು ಮೆರವಣಿಗೆಗೆ, ಇನ್ನೊಂದು ದೇವರು ಪೂಜೆಗೆ, ಆ ರೀತಿ ಇರುತ್ತೆ. ಸೊ ಅಲಂಕಾರ ಎಲ್ಲ ಸಖತ್ತಾಗಿದ್ದಿದ್ದು. ಜಾತ್ರೆ ಅಂದಮೇಲೆ ಕಡಲೆಪುರಿ ಎಲ್ಲ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಕಡಲೆಪುರಿ ತೊಗೊಂಡ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಕಡಲೆಪುರಿ ತೊಗೊಂಡು ಇಲ್ಲೆಲ್ಲರೂ ಕಬ್ಬಿನ ಹಾಲು ಕುಡಿಯೋಕ್ಕೆ ಬಂದ್ವಿ, ಅಂದರೆ ಶುಗರ್ ಕೇನ್ ಜ್ಯೂಸು. ಸೊ ಎಲ್ಲರೂ ತೊಗೊಂಡ್ವಿ. ಸೊ ಸಖತ್ ಕೋಲ್ಡ್ ಆಗಿ ಸಖತ್ತಾಗಿತ್ತು, ಚಿಲ್ಲಾಗಿ. ಸೊ ಇಲ್ಲಿ ಬ್ಯಾಂಗಲ್ಸು ಅದು ಇದು ಅಂತ ಎಲ್ಲ ಇರುತ್ತಲ್ಲ, ಅದನ್ನು ನಾನು ನಮ್ಮ ಅಕ್ಕ ತೊಗೊಂಡ್ವಿ. ಆ್ಯಂಡ್ ನಮ್ಮ ಅಜ್ಜಿ ಬ್ಯಾಂಗಲ್ಸ್ ತೊಗೊಂಡ್ರು. ಆ್ಯಂಡ್ ಏನೇನೋ ಶಾಪಿಂಗ್ ಎಲ್ಲ ಆಯ್ತು. ಇಲ್ಲಿ 400+ ಆಯಿತು. ಸೊ ಫಸ್ಟ್ ಟೈಮ್ ಜಾತ್ರೆಲಿ ಇಷ್ಟೊಂದು ಖರ್ಚು ಮಾಡಿ ತೊಗೊಂಡಿದ್ದು. ಜಾತ್ರೆ ಅಂದಮೇಲೆ ಕೇಳಬೇಕಾ, ಜಾಸ್ತಿ ಕಾಸ್ಟೇ ಇರುತ್ತೆ. 100 ಎಲ್ಲ ಐಟಮ್ಸು ಇರುತ್ತೆ. ಏನೇನು ತೊಗೊಂಡ್ವಿ ಅಂತ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬೇಗನೆ. ಏನಕ್ಕಂದರೆ ಸೊ ನೈಟ್ ಮತ್ತೆ ರಿಲೇಟಿವ್ಸ್ ಬಂದಿದ್ದರು, ನಿನ್ನೆ ಬರ್ದೇ ಇರೋರು, ಅದಕ್ಕೋಸ್ಕರ ಮತ್ತೆ ವಾಪಸ್ ಮನೆಗೆ ಹೊರಟ್ವಿ. ಸೊ ಸಖತ್ತಾಗಿತ್ತು ಜಾತ್ರೆ ಎಲ್ಲ. ಸೊ ನೈಟ್ ಹೊತ್ತು ಬಂದಿದ್ದು
ಇನ್ನೂ ಸಖತ್ ಖುಷಿ ಆಯಿತು. ಲೈಕ್ ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದಮೇಲೆ ದೇವ್ರಿಗೆ ಮಡ್ಲಕ್ಕಿ ಕೊಡೋದಿರುತ್ತೆ. 3 ದೇವರಿರುತ್ತೆ. ಒಂದು ಆಂಜನೇಯ ಸ್ವಾಮಿ, ಇನ್ನೊಂದು ಕೆಂಪಮ್ಮ ದೇವರು, ಇನ್ನೊಂದು ಯಾವುದೋ ಗೊತ್ತಿಲ್ಲ. ಸೊ ತೇರೆಲ್ಲ ಕರ್ಕೊಂಬಂದಿರ್ತಾರಲ್ಲ ಅದನ್ನೆಲ್ಲ ಮತ್ತೆ ಊರು ಸುತ್ತ ಮೆರವಣಿಗೆ ಮಾಡಿಸ್ತಾರೆ. ಸೊ ನಾನು, ನಮ್ಮ ಅಜ್ಜಿ, ನಮ್ಮ ಅಕ್ಕ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಂದರೆ ಪೂಜೆ ಅಂದರೆ ಮನೆ ಮೇನ್ ರೋಡ್ ಇದೆ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅಷ್ಟೇ. ಸೊ ಇದು ಹರೆ ಬಡಿಯೋದು ಏನಂದ್ರೆ ಅದೇ ದೇವ್ರು ಬಂದಿರುತ್ತಲ್ಲ ಅದು ನಾವು ಮನೆ ಹತ್ರ ಬಂದುಬಿಟ್ಟು ವೀಡಿಯೋ ಮಾಡಿದ್ದು. ಸೊ ಇದು ಸಂಡೇ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ನೆಕ್ಸ್ಟ್ ವಾಪಸ್ ಬೆಂಗಳೂರಿಗೆ ಹೋಗೋದು. ಅದಕ್ಕೂ ಮುಂಚೆ ಜಾತ್ರೆಯಲ್ಲಿ ಏನೇನು ತೊಗೊಂಡು ಅಂತ ತೋರಿಸ್ತೀನಿ. ಸೊ ಜಾತ್ರೆಯಲ್ಲಿ ತೊಗೊಂಡಿದ್ದು ಇದಿಷ್ಟು ನಂದು, ಇದಿಷ್ಟು ನಮ್ಮ ಅಕ್ಕಂದು. ಇದಕ್ಕೆ 100 ಪ್ಲಸ್ ಇದಕ್ಕೆ 100 200 ಆ್ಯಂಡ್ ಇದೊಂದು ನಮ್ಮ ಅಕ್ಕಂದು. ಇದು 20 ರೂಪೀಸ್ 240 ಆಯಿತು. ಆ್ಯಂಡ್ ಇದು 100, ಇದು 50 ರೂಪೀಸ್. ಇದೊಂದು ಬ್ರಾಸ್ಲೆಟ್ಗೆ ಫಸ್ಟು 30 ಹೇಳಿದ್ರು, ಆಮೇಲೆ 50 ಹೇಳಿದ್ರು. 150 170 ಆಯಿತು. ಸೊ ಟೋಟಲ್ 100 300 340 390 ಆಯಿತು ಬರೀ ಇಷ್ಟಕ್ಕೆ. ಸೊ ಇದು ಆಲ್ರೆಡಿ ಏನಕ್ಕೆ ಪ್ಯಾಕೆಟ್ ಓಪನ್ ಆಗಿದೆ ಅಂದರೆ ನಾನು ಬ್ಯಾಂಗ್ಳೂರಿಗೆ ಬಂದು 1 ಮಂತಾಗ ಆಯಿತು. ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ಸೊ ಇದಿಷ್ಟು ನಾವು ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಕಡಲೆಪುರಿ, ಜಿಲೇಬಿ ಅದೆಲ್ಲ ತೊಗೊಂಡು ನಮ್ಮ ಅಜ್ಜಿ ಬಳೆ ಕೂಡ ತೊಗೊಂಡ್ರು. ಅದು ಆಲ್ರೆಡಿ ತಿಂದು ಖಾಲಿ ಎಲ್ಲ ಆಗೋಯಿತು. ಸೊ ಇದಿಷ್ಟು ತೊಗೊಂಡ್ವಿ ಜಾತ್ರೆಯಲ್ಲಿ. ಸೊ ಜಾತ್ರೆಯಲ್ಲೆಲ್ಲ ಕಾಸ್ಟ್ ಜಾಸ್ತಿನೇ ಇರುತ್ತಲ್ವ, ಈ ಜಾತ್ರೆಯಲ್ಲೇ ಇಷ್ಟೊಂದು ತೊಗೊಂಡಿದ್ದು. ಆ್ಯಂಡ್ ಇವೆರಡು ನಂಗೆ ಸಖತ್ ಫೇವ್ರೆಟ್. ಯಾವಾಗ ಹಾಕೋತೀನೋ ಗೊತ್ತಿಲ್ಲ, ಹಾಕೊಂಡಾಗ ತೋರಿಸ್ತೀನಿ. ಬಟ್ ಏನು ಗೊತ್ತಾ, ಇದರಲ್ಲಿ ಉಕ್ಕಿಲ್ಲ ಇದ್ರೊಳಗೆ. ನಾನು ನೋಡಲಿಲ್ಲ, ಹಾಗೆ ತೊಗೊಬಿಟ್ಟೆ. ಇಟ್ಸ್ ಓಕೆ, ಯಾವುದ್ರಾದ್ರು ತೊಗೊಂಡು ಹಾಕೊಂಡೆ. ಇಷ್ಟೊಂದೆಲ್ಲ ಇದ್ರೂ ಏನಾದ್ರು ಫಂಕ್ಷನ್ಸ್ ಇದ್ದಾಗ ತೊಗೋತೀವಿ ವಾಪಸ್. ಸೊ ಇದು ನನ್ನ ಬಾಕ್ಸ್, ಇದು ನಮ್ಮ ಅಕ್ಕನ ಬಾಕ್ಸ್. ಇಬ್ಬರು ಎರಡು ಸ್ಟೇಷ್ನರಿ ಥಿಂಗ್ಸ್ ಎಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಥಿಂಗ್ಸ್. ಇದ್ರ ಬಾಕ್ಸ್. ಪಾರ್ಟ್ 4 ವೀಡಿಯೋ ಮತ್ತು ಹಬ್ಬದ ವೀಡಿಯೋ ಇಲ್ಲಿಗೆ ಮುಗಿತಾ ಇದೆ. ಸೊ ನೆಕ್ಸ್ಟ್ ಏನಿದ್ರು 1 ಡೇ ಸ್ಟೇ ಇದ್ವಿ ಆ್ಯಂಡ್ ದೆನ್ ಬ್ಯಾಂಗ್ಳೂರಿಗೆ ವಾಪಸ್ ಹೊರಟ್ವಿ. ಸೊ ಆ ವ್ಲಾಗ್ ಬರುತ್ತೆ. ಸೊ ಆ ವ್ಲಾಗ್ ಶೇರ್ ಮಾಡ್ಕೊಳ್ಳೋಕೆ ಬೇಜಾರಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ.